ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಭಾಗ 2. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೆಶಾಯ 14ನೇ ಅಧ್ಯಾಯ 3ರಿಂದ 23ರವರೆಗೆ. ಮತ್ತು ಯೆಹೋವನು ನಿಮ್ಮ ಸಂಕಟದಿಂದಲೂ ಕಳವಳದಿಂದಲೂ ಕಠಿಣವಾದ ಬಿಟ್ಟಿಯ ಸೇವೆಯಿಂದಲೂ ನಿಮ್ಮನ್ನು ವಿಶ್ರಾಂತಿಗೊಳಿಸುವ ದಿನದಲ್ಲಿ ಬಾಬೆಲಿನ ರಾಜನಿಗೆ ವಿರುದ್ಧವಾದ ಈ ಪದ್ಯವನ್ನು ನೀವು ಹೀಗೆ ಎತ್ತಿ ಹೇಳಬೇಕು ಅಂತೇಳಿ. ಇವತ್ತು ಅನೇಕ ಐಶ್ವರ್ಯವಂತರು ಧನಿಕರು ಏನು ಮಾಡ್ತಾರೆ, ಇವತ್ತು ಬಡವರನ್ನ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಕಡೆಗೆ ಅವರಿಗೆ ಬಹಳ ಹಿಂಸೆ ಕೊಟ್ಟು ಅವರನ್ನು ಏನು ಮಾಡ್ತಾರೆ, ಬಹಳ ಹಿಂಸೆಗೆ ಒಳಪಡಿಸ್ತಾ ಇದ್ದಾರೆ. ಐಶ್ವರ್ಯವಂತರು ಎಲ್ಲರಲ್ಲ, ಅನೇಕರು. ಆದರೆ ಕಡೆಗೆ ಅಂಥ ಒಂದು ಐಶ್ವರ್ಯವಂತರು ಏನು ಮಾಡ್ತಾರೆ, ಬಹಳ ಹಠ, ಅಹಂಕಾರ, ಗರ್ವದಲ್ಲಿ ನಡೀತಾರೆ. ಬಿಟ್ಟಿ ಕೆಲಸ, ಕೂಲಿ ಕೆಲಸ ಮಾಡೋರನ್ನು ಬಹಳ ಕಠಿಣವಾಗಿ ಹಿಂಸಿಸ್ತಾರೆ. ಕಡೆಗೆ ಅವರಿಗೆ ಒಂದು ದಿವಸ ಶಿಕ್ಷೆ ಬರ್ತದೆ. ಆಗ ಅವರಿಗೆ ಈ ಹಾಡನ್ನು ಅವರ ಮುಂದೆ ಹೇಳಬೇಕು ಅಂತೇಳಿ ಹೇಳುವಂಥದ್ದು ಯಾರು? ದೇವರು. ಹಾಗೆ ಆ ವಿಷಯವನ್ನು ತಿಳಿಸ್ತಾ ಇದ್ದಾರೆ, ಒತ್ತಿ ಎತ್ತಿ ಹೇಳಬೇಕು ಅಂತೇಳಿ. ಹಾಗೆ ಇವತ್ತು ಎತ್ತಿ ಹೇಳೋಕೋದ್ರೆ ಮತ್ತೆ ಅವ್ರಿಗೆ ಕೋಪ ಬರ್ತದೆ, ಜಗಳ ಬರ್ತದೆ. ಈಗ ನಾವು ಎತ್ತಿ ಹೇಳಕ್ಕೆ ಹೋಗಬಾರ್ದು. ಮನಸ್ಸಲ್ಲೇ ತಿಳ್ಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಗರ್ವ ಅಹಂಕಾರದಿಂದ ನಡೆಯುವವರು ಅವರಿಗೆ ಏನಾಗ್ತದೆ ಎಂಬ ಪರಿಸ್ಥಿತಿಯನ್ನು ಮುಂದೆ ತಿಳಿದುಕೊಳ್ಳೋಣ. ಆಹಾ, ಹಿಂಸಕನು ಕೊನೆಗಂಡನು, ರೇಗಾಟವು ನಿಂತಿತು. ದುಡಿಸಿಕೊಂಡು ನನ್ನದೇ ಆಸ್ತಿ ಪಾಸ್ತಿ, ನನ್ನದೇ ಬೆಳ್ಳಿ ಬಂಗಾರ, ನನ್ನದೇ ಭೂಮಿ, ದೇವರನ್ನು ತಿಳಿಸಿದ್ರು ಕೂಡ ಕೇಳದೆ ನಂದು ಅಂತ ಹೇಳಿ ಬಹಳ ಗರ್ವ ಅಹಂಕಾರದಲ್ಲಿ ಮೆರೀತಾರೆ. ಕಡೆಗೆ ಅವರು ಬಹಳ ಶಿಕ್ಷೆಗೆ ಒಳಗಾಗ್ತಾರೆ. ಬಿದ್ದಲ್ಲಿ ಆಗ್ತದೆ, ದೊಡ್ಡ ದೊಡ್ಡ ಕಾಯಿಲೆಯಿಂದ, ನಾನಾ ಥರದ ಶಿಕ್ಷೆಯಿಂದ ಅವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಎಲ್ಲವೂ ನಿಂತು ಹೋಗಲೇಬೇಕು ಅಂತ ಇದರ ಅರ್ಥ. 5ನೇ ವಚನ. ಜನಗಳನ್ನು ಕೋಪದ್ರೇಕದಿಂದ ಎಡೆಬಿಡದೆ ಹೊಡೆದು, ಜನಾಂಗಗಳನ್ನು ಸಿಟ್ಟಿನಿಂದ ತಡೆಯಿಲ್ಲದೆ ಹಿಂಸಿಸಿ ಅಂದರೆ ಕೋಪದ್ರೇಕ ಹೇಳ್ದಾಗೆ ಕೇಳಬೇಕು, ಹೊಡೆದು ಬಹಳ ಹಿಂಸೆ ಕೊಡೋರಾಗ್ತಾರೆ. ಯಾರು? ಈ ಗರ್ವಾಹಂಕಾರದಲ್ಲಿ ಮೆರೆಯುವವರು, ಐಶ್ವರ್ಯವಂತರು. 6. ಆಳುತ್ತಿದ್ದ ದುಷ್ಟರ ಕೋಲನ್ನು, ರಾಜರ ದಂಡವನ್ನು ಯೆಹೋವನು ಮುರಿದು ಬಿಟ್ಟನು. ಕಡೆಗೆ ಏನು ಮಾಡ್ತಾರೆ, ಅಂಥವರ ದಂಡ ಗಿಂಡ ಎಲ್ಲ ಒಂದು ದಿವಸ, ಸ್ವಲ್ಪ ದಿವಸ ನಡಿಬಹುದು. ಕಡೆಗೆ ಬಹಳ ದೊಡ್ಡ ಶಿಕ್ಷೆ ಒಳಪಡಿಸಿ ಎಲ್ಲವನ್ನ ಮುರಿದು ಹಾಕಿ ಬಿಡ್ತಾನೆ. ದೇವರು ಗರ್ವಾಹಂಕಾರವನ್ನು ಮುರಿಯವನಾಗಿದ್ದಾನೆ. 7ನೇ ವಚನ. ಭೂಲೋಕವೆಲ್ಲ ಶಾಂತವಾಗಿ ವಿಶ್ರಾಂತಿಗೊಂಡಿದೆ, ಹರ್ಷಧ್ವನಿಗೆಯ್ಯುತ್ತಾರೆ. ಆ ದಿವಸ ಒಂದು ಸ್ವಲ್ಪ ದಿವಸ ನಡೀತದೆ. ಆಮೇಲೆ ಖಂಡಿತವಾಗಿ ಏನಾಗ್ತದೆ, ಭೂಮಿಯ ಶಾಂತಿಗೆ ಬರ್ತದೆ. ಆ ಮಟ್ಟಕ್ಕೆ ದೇವರು ಅವರನ್ನು ತಗ್ಗಿಸಿ ಬಿಡ್ತಾರೆ. ಗರ್ವಾಹಂಕಾರವನ್ನು ಮುರಿಯುತ್ತದೆ. ಅವರ ದೊಡ್ಡ ದೊಡ್ಡ ಮಾತುಗಳೆಲ್ಲ ನಿಂತು ಹೋಗ್ತವೆ. 8. ಹೌದು, ತುರಾಯಿ ಮರಗಳು, ಲೆಬನೋನಿನ ದೇವದಾರ ವೃಕ್ಷಗಳು, ನೀನು ಬಿದ್ದುಕೊಂಡ ಮೇಲೆ ಕಡಿಯೋರು ಯಾವನು ತಮ್ಮ ತಂಟೆಗೆ ಬಂದಿಲ್ಲವೆಂದು ನಿನ್ನ ವಿಷಯವಾಗಿ ಉಲ್ಲಾಸಗೊಳ್ಳುತ್ತದೆ. ನೋಡಿ, ಹಾಗೇನು ಮಾಡ್ತಾರೆ, ಕಷ್ಟ ಸಂಕಟ ಹುಡ್ಸಿಕೊಂಡು ಬಯಸಿಕೊಂಡು ಕೂಲಿ ಕೆಲಸ ಮಾಡಿದವರು ಉಲ್ಲಾಸಗೊಳ್ತಾ ಇದ್ದಾರೆ. ಇನ್ನು ನಮ್ಮ ತಂಟೆಗೆ ಬರೋರು ಯಾರಿಲ್ಲಪ್ಪ, ಅವನ ಗತಿ ಮುಗಿದೇ ಹೋಯಿತು ಅಂತ ಆ ಮಟ್ಟಕ್ಕೆ ದೇವರು ಗರ್ವಾಹಂಕಾರಿಗಳನ್ನು ನಿಲ್ಲಿಸ್ತಾರೆ, ತಡೀತಾರೆ ಅಂತ. ಅದು ಇವತ್ತು ಕೂಡ ನೆರವೇರ್ತಲೇ ಇದೆ. 9. ಬರುತ್ತಿರುವ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಕೆಳಗಡೆ ಪಾತಾಳವು ತಳಮಳ ಪಡುತ್ತದೆ. ನಿನಗೋಸ್ಕರ ಪ್ರೇತಗಳನ್ನೆಂದರೆ ಭೂಲೋಕದಲ್ಲಿ ಮುಖಂಡರಾಗಿದ್ದವರೆಲ್ಲರನ್ನು ಎಚ್ಚರಗೊಳಿಸಿ ಜನಾಂಗಗಳ ಸಕಲ ರಾಜರನ್ನು ಅವರವರ ಆಸನಗಳಿಂದ ಎಬ್ಬಿಸುತ್ತದೆ. ನೋಡಿ, ಇಂಥವರಿಗೆ ಏನಾಗ್ತದೆ, ಹಿಂಸೆ ಕೊಡೋರು ನಾನೇ ಎಂಬುದಾಗಿ ಗರ್ವ ಅಹಂಕಾರದಲ್ಲಿ ಮೆರೆಯೋದು, ಕೂಲಿ ಕೆಲಸ ಮಾಡಿಸುವವರಿಗೆ ಅಥವಾ ಇತರರಿಗೆ ಹೊಡೆಯೋದು, ಬಡಿಯೋದು, ಇದರ ಆಸ್ತಿ ಪಾಸ್ತಿಯನ್ನು ನುಂಗಿಸುವುದರ ಗರ್ವ ಅಹಂಕಾರದಲ್ಲಿ ಹಣ ಮದದಿಂದ ಯಾರು ನಡೀತಾರೋ, ದೇವರ ಮಾತನ್ನು ಕೇಳದೆ ಇರ್ತಾರ, ಹಿರಿಯರು ಹೇಳಿದ್ರು ಕೇಳದಿರ್ತಾರೋ, ಇಂಥವ್ರು ಎಲ್ಲರಿಗೂ ನರಕವೆಂಬ ತೀರ್ಪು ಆಗ್ತಿದೆ. ಪಾತಾಳ ರೆಡಿ ಇರ್ತದೆ. ಇವರು ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಇಂಥವರ ಆತ್ಮವರು ಎಷ್ಟೇ
ವೈಭವ ಇರ್ಬೋದು, ಎಂಥ ರಾಜರು ಅರಸರಿರ್ಬೋದು, ಎಷ್ಟೇ ಸನ್ಮಾನ ಮಾಡಿಸ್ಕೊಂಡಿರ್ಬೋದು, ಎಂಥವರೇ ಆಗಿರ್ಬೋದು, ಕಡೆಗೆ ಅವರಿಗೆ ಪಾತಾಳ ತೀರ್ಪಾಗಿದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರನ್ನು ಅರಿತವರಿಗೂ ಅರಿಯದವರಿಗೂ ಗರ್ವ ಅಹಂಕಾರದಲ್ಲಿ ಯಾರು ಮೆರೀತಾರ, ದೇವರನ್ನ ತಿಳಿದವರು ಕೂಡ ವಾಕ್ಯಕ್ಕೆ ವಿಧೇಯರಾಗದೆ ತನ್ನಾಗ ಹಣಕ್ಕಾಗಿ ಲೋಕದಾಸೆಗಾಗಿ ಯಾರೋ ಮೋಸ ದಗ ಮಾಡ್ತಾರೋ, ಗರ್ವ ಅಹಂಕಾರದಲ್ಲಿ ಮೆರೀತಾರೋ, ಇಂಥವ್ರಿಗೆಲ್ಲರಿಗೂ ಪಾತಾಳ ಎಂಬ ತೀರ್ಪು ಆಗಿದೆ ಅಂತೇಳಿ ಇದೇ ನಮ್ಗೆ ಹೇಳ್ತದೆ. ಇದು 1 ಪೇತ್ರ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಕೂಡ ನಾವು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬಹುದು. ಜೀವಿತ ಕಾಲದಲ್ಲಿ ಅವರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ, ಪರಲೋಕದ ಕಡೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಕಂಡುಹಿಡಿಬಹುದು. ಅದುವೇ ನೋಡಿ ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಮತ್ತು ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ 10 ದಶಾಜ್ಞೆಗಳನ್ನ ಕೊಟ್ಟಿದ್ದು ಅವರವರ ಪಾಪಗಳು ಅವರಿಗೆ ಅರ್ಥ ಆಗ್ಲಿಕ್ಕೆ. ಹಾಗೆ ದೇವರು ಗರ್ವಹಂಕಾರಿಗಳನ್ನ ಮುರಿಯೋರಾಗಿದ್ದಾರೆ. 10ನೇ ವಚನ, ಇವರೆಲ್ಲ ನಿನ್ನನ್ನು ಕುರಿತು ನೀನು ಸಹ ನಮ್ಮ ಹಾಗೆ ಬಲಹೀನನಾದೆಯಾ, ನಮಗೆ ಸರಿಸಮನಾದೆಯೇ ಎಂದು ಹೇಳುತ್ತಾರೆ. ಆಗ ಯಾರು ಶಿಕ್ಷೆಯಿಂದ ಒಳಪಟ್ಟರು, ಯಾರು ಬಡವರು ಇದ್ದಾರೆ, ಹಿಂಸಕರು ಇದ್ದಾರೆ, ಹಿಂಸೆ ಅನುಭವಿಸುವರು, ಇವರೆಲ್ಲರೂ ಓಹೋ ನಮ್ಮ ಹಾಗೆ ನಿನ್ನ ಗತಿಯು ಬಂದು ಹೋಯ್ತಲ್ಲ ಅಂತ ಹೇಳ್ತಾರೆ ಅಂತ. ಇವತ್ತು ನೋಡಿ ಅನೇಕರು ಎಂತೆಂಥ ಕೋಟ್ಯಾಧೀಶ್ವರರು, ಎಂತೆಂಥ ಹಣವಂತರು, ಏನೇನೋ ಕಡೆಗೆ ಅವರು ಯಾವ ಒಂದು ಐಶ್ವರ್ಯವಂತರು ಇರ್ಬೋದು, ಎಂಥ ಅಧಿಕಾರಿಗಳಿರ್ಬೋದು, ಎಂಥ ರಾಜಕಾರಣಿಗಳಿರ್ಬೋದು, ಬಹಳ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಏನೇನು ಆಗಿ ನರಕದಲ್ಲಿ ಸಾಯ್ತಾರೆ. ಆಗ ಬಹಳ ಜನ ಇದರ ರೀತಿ ಮಾತಾಡೋರಾಗಿದ್ದಾರೆ. 11, ನಿನ್ನ ವೈಭವವು ವೀಣನಾದವು ಪಾತಾಳಕ್ಕೆ ತಳ್ಳಲ್ಪಟ್ಟಿದೆ, ನಿನಗೆ ಹುಳಗಳೇ ಹಾಸಿಗೆ, ಕ್ರಿಮಿಗಳೇ ಹೊದಿಕೆ. ನೋಡಿ, ಗರ್ವ ಅಹಂಕಾರದಲ್ಲಿ ಇನ್ನೊಬ್ಬರಿಗೆ ಮೋಸ ದಗ ಮಾಡ್ತಾ ಹೊಟ್ಟೆ ಉರಿಸಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ಬೇಕಾದಷ್ಟು ವೀಣನಾದರ ಅವರಿಗೆ ಆಡಂಬರ ಏನು, ಅವರಿಗೆ ಸನ್ಮಾನ ಏನು, ಈ ರೀತಿ ಮಾಡಿದಾಗ ಲಾಸ್ಟಿಗೆ ಏನೂ ಇಲ್ಲದೆ ಅವನು ಸಾಯಬೇಕಾಗ್ತದೆ. ನಿನಗೆ ಹುಳಗಳೇ ಹಾಸಿಗೆ, ಕ್ರಿಮಿಗಳೇ ನಿನಗೆ ಹೊದಿಕೆ. ಅದರ ಸತ್ತ ಹೆಣದ ಮೇಲೆ ಕೂಡ ಈ ಏನಾಗ್ತದೆ, ಕ್ರಿಮಿಗಳು ನುಸಿಗಳು ಬಂದು ಸಾಯಬೇಕಾಗ್ತದೆ, ಯಾರು ಇಲ್ಲದಲ್ಲಿ ಸಾಯಬೇಕಾಗ್ಬೋದು, ಅಂಥ ಪರಿಸ್ಥಿತಿ ನಿನಗೆ ಬರ್ತದೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ, ಆಹಾ ಉದಯ ನಕ್ಷತ್ರವೇ, ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡೆಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಉದಯ ನಕ್ಷತ್ರವೇ, ಬೆಳ್ಳಿಗೆ ಆಕಾಶದಿಂದ ಹೇಗೆ ಬಿದ್ದೆ. ನೋಡಿ, ದೇವರನ್ನು ಆರಾಧಿಸುವಂತ ಒಂದು ದೂತ ಕೂಡ ದೇವರಿಗೆ ವಿರುದ್ಧವಾಗಿ ನಿಂತಾಗ, ಅವನ ಸಂಗಡಿಗರು ವಿರುದ್ಧವಾಗಿ ನಿಂತಾಗ ದೇವರು ಅವರನ್ನ ಕೆಳಗೆ ದಬ್ಬಿಬಿಟ್ರು, ಪಾತಾಳ ಎಂಬ ತೀರ್ಪು ಕೊಟ್ಟು ದಬ್ಬಿದ್ರು, ನರಕ ಎಂಬುದಾಯಿತು. ಹಾಗೆ ಅವರೇ ಬಂದು ಈ ಭೂಲೋಕವನ್ನು ಕೆಡಿಸಿದ್ದು ಅಂತೇಳಿ ಆದಿಕಾಂಡ 1ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಇದನ್ನು ಅಲ್ಲಿ ಓದಿಕೊಳ್ಳಬಹುದು. ಭೂಮಿಯು ಬರಿದಾಗಿಯೂ ಆಕಾರವಿಲ್ಲದಾಗಿಯೂ ಇತ್ತು ಎಂಬುದಾಗಿ. ಹಾಗೆ ಪರಲೋಕದಿಂದ ದೇವರನ್ನ ಆರಾಧಿಸುವಂತ ದೂತರವನ್ನ ಸಂಗಡಿಗರನ್ನೇ ದಬ್ಬಿಬಿಟ್ಟಿದ್ದಾರೆ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ. ಹಾಗೆ ಇದರ ಅರ್ಥ ಇಲ್ಲಿ ಕೂಡ ದೇವರನ್ನು ಆರಾಧಿಸುವವರು, ದೇವರ ಹೆಸರನ್ನು ಎತ್ತುವವರು, ಬೋಧನೆ ಮಾಡುವವರು ಅಥವಾ ಯಾರೇ ಆಗಲಿ ದೇವರನ್ನು ಯಾವ ಗ್ರಂಥದ ಮೂಲಕವೂ ತಿಳಿದುಕೊಂಡು ವಿರೋಧವಾಗಿ ನಡೆದಾಗ ಅವರಿಗೆ ನರಕ ಎಂಬುದು ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾವಿದನ್ನು ಓದಿಕೊಳ್ಳಬಹುದು. 13, ನೀನು ನಿನ್ನ ಮನಸ್ಸನ್ನು ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆ ಇರುವ ಸುರಗಣಲ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಅಸೀನನಾಗುವೆನು. ಓಹೋ, ಏನಿಲ್ಲ, ನಾನು ಆಕಾಶಕ್ಕೆ ಮೇಲೆ ಹೋಗ್ತೇನೆ, ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಿಂತಲೂ ಚೆನ್ನಾಗಿ ನಾನು ಇರ್ತೇನೆ, ಅಲ್ಲಿ ನಾನು ಇರ್ತೇನೆ ಅಂತ ಯೋಚನೆ ಮಾಡಿಕೊಂಡಿದ್ದಾರೆ ಈ ಗರ್ವ ಅಹಂಕಾರಿಗಳು. ನನ್ನನ್ನು ಬಿಟ್ಟರೆ ಯಾರು ಇಲ್ಲ, ನಾನೇ ಒಂದು ಬಲಾಢ್ಯನು ಅಂತೇಳಿ ನಡೀತಾರೆ. ಸ್ವಲ್ಪ ದಿವಸ ಕಡೆಗೆ ಆ ರೀತಿ ಯೋಚನೆ ಮಾಡೋರು ಕೂಡ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾಗಬೇಕಾಗ್ತದೆ. ಗರ್ವ ಅಹಂಕಾರಗಳಿಂದ ದೇವರು ಇಳಿಸುವನಾಗಿದ್ದಾನೆ. 14, ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮನಾಗುವಿರ ಅಂದುಕೊಂಡಿದ್ದೀಯಲ್ಲ. ಯಾರಿಲ್ಲ, ನಾನು ದೇವರಿಗೆ ಸಮಾನ. ಒಬ್ಬೊಬ್ರು ಹೇಳ್ತಾರೆ, ಯಾರಪ್ಪ ದೇವರು? ಅವನೇ ದೇವರು, ಅವನೇ ದೇವರು, ಇವರೇ ದೇವರು, ಅವನೇ ದೇವರು, ಇವನೇ ದೇವರು ಅಂತ. ತಿಳಿಯದವರಿಗಂತೂ ಗೊತ್ತಿಲ್ಲ. ತಿಳಿದವರು ಕೂಡ ಇವತ್ತು ಮನುಷ್ಯರನ್ನ ದೇವರಿಗೆ ಸಮನಾಗಿ ಮಾಡ್ತಾ ಇದ್ದಾರೆ. ಆದರೆ ಅವರ ಕೃತ್ಯಗಳು ಬಹಳ ಕೆಟ್ಟ ಕೃತ್ಯಗಳಾಗಿರುತ್ತವೆ. ಆ ರೀತಿಯಲ್ಲಿ ಅನೇಕ ಜನರು ಉಬ್ಬಿ ಹೋಗ್ತಾರೆ, ಗರ್ವ ಅಹಂಕಾರದಿಂದ ಮೆರೀತಾರೆ. ಬಡ ಬಗ್ಗರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಒಂದು ಕರುಣೆ ಇರುವುದಿಲ್ಲ. ಜಾತಿ ಮತ ಭೇದ ತಂದು ಹಿಂಸಿಸುವವರಾಗಿದ್ದಾರೆ. ಇವರೆಲ್ಲರಿಗೂ ಪಾತಾಳ ಬಾಯಿ ತೆರೆದು ಕೂತಿದೆ ಅಂತೇಳಿ ಪರಮಾತ್ಮನ ಮಾತಾಗಿದೆ. ಗರ್ವ ಅಹಂಕಾರವನ್ನ ಅವರು
ಯೋಚನೆ ಮಾಡಿದಾಗೆ ನಡೆಯುವುದಿಲ್ಲ. ದೇವರು ಮುರಿಯವನಾಗಿದ್ದಾನೆ. ಆದರೆ ನೀನು ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದೀ. ನೀನು ಎಷ್ಟೇ ಮಾಡು ಏನೇ ಮಾಡು ನಿನಗೆ ನರಕ ಆಗಿದೆ. ಭೂಲೋಕದಲ್ಲಿ ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿ ಸಾಯಬೇಕು. ಇಲ್ಲಾಂದ್ರೆ ಒಂದು ವೇಳೆ ನೀನು ಎಂಥವ್ರು ಚೆನ್ನಾಗಿ ಸಾಯ್ಬೋದು. ನಾಡದ್ದು ಅವರ ಆತ್ಮ ನ್ಯಾಯ ದಿವಸ ಬೆಂಕಿಯಲ್ಲಿ ಪರಲೋಕದಲ್ಲಿ ಬೇಯಬೇಕಾಗ್ತದೆ. ಪ್ರಕಟಣೆ 21:8 ಇದನ್ನು ಓದಿಕೊಳ್ಳಬಹುದು. ಆದರೆ ನೀನು ಪಾತಾಳದೊಳಗೆ ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸುತ್ತಾ ಭೂಮಿಯನ್ನು ನಡುಗಿಸಿ ರಾಜ್ಯಗಳನ್ನು ಕದಲಿಸಿ ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವರು. ಓಹೋ, ನೋಡು, ಒಂದು ಟೈಮಲ್ಲಿ ಎಂಥ ಕಷ್ಟ ಏನು ಜೋರಾಗಿ ಮೆರೆದ ಈಗ ಇವನಿಗೆ ಯಾವ ಕಷ್ಟ ಬಂತು, ಇವನು ಇಂಥವನು, ಇವನು ಒಳ್ಳೆಯವನು, ಆದರೆ ಯಾಕೆ ಕಷ್ಟ ಬರಬೇಕಾಗಿತ್ತು ಎಂಬುದಾಗಿ ಯಾವತ್ತು ಅಂಥ ಜನಗಳು ಆಡಿಕೊಳ್ಳುತ್ತಾರೆ. ಕಾರಣ ಅವರನ್ನ ದೇವರು ಗರ್ವಹಂಕಾರದಿಂದ ಈ ಗರ್ವಹಂಕಾರಿಗಳನ್ನು ಮುರಿದವನಾಗಿದ್ದಾನೆ. ಕಡೆಗೆ ಈ ಪರಿಸ್ಥಿತಿಗೆ ತಳ್ಳಲ್ಪಡುತ್ತಾರೆ. 18 ಜನಾಂಗಗಳೆಲ್ಲ ಅರಸರು ಹೌದು, ಸಕಲ ರಾಜರು ತಮ್ಮ ತಮ್ಮ ಮನೆಗಳಲ್ಲಿ ವೈಭವದೊಡನೆ ದೀರ್ಘ ನಿದ್ದೆ ಮಾಡುತ್ತಾರೆ. ಜನಾಂಗಗಳೆಲ್ಲ ಅರಸರುಗಳು ಅವ್ರು ಏನ್ ಮಾಡ್ತಾರೆ, ಅರಮನೆಯಲ್ಲಿ ಒಳ್ಳೆ ನಿದ್ದೆಯನ್ನು ಮಾಡಿ ವಿಶ್ರಾಂತಿಯನ್ನ ಪಡೆದುಕೊಳ್ಳುತ್ತಾರೆ. ದೇವರ ಆಶೀರ್ವಾದವನ್ನು ಹೊಂದಿದವರು ದೇವರ ಆಶೀರ್ವಾದ ಹೊಂದಿ ದೇವರ ವಾಕ್ಯದಂತೆ ನಡೆದು ಆಶೀರ್ವಾದದಿಂದ ಐಶ್ವರ್ಯವಂತರಾದವರು ಒಳ್ಳೆ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ನೀನಾದರೂ ನಿನ್ನ ಗೋರಿಗೆ ದೂರವಾಗಿ ಕೆಟ್ಟ ಮೊಳಿಕೆಯಂತೆ ಬಿಸಾಡಲ್ಪಟ್ಟು ನಿನ್ನ ಶವವು ತುಳಿತಕ್ಕೆ ಈಡಾಗಿದೆ. ಕತ್ತಿ ತಿವಿದು ಗುಂಡಿಯ ಕಲ್ಲುಗಳ ಪಾಲಾದ ಹತ್ತವರು ಅದಕ್ಕೆ ಹೊದಿಕೆ. ಆದರೆ ಒಳ್ಳೆಯವರು ದೇವರ ಮಾತನ್ನ ಕೇಳಿ ಒಳ್ಳೆಯ ರೀತಿಯಲ್ಲಿ ಶಾಂತಿ ಸಮಾಧಾನ ಪಡೆದು ದೇವರಿಂದಲೇ ಬಂದಂಥ ಐಶ್ವರ್ಯದಲ್ಲಿ ಅವರು ವಿಶ್ರಾಂತಿಯಾಗಿರ್ತಾರೆ. ಆದರೆ ನೀನು ಗರ್ವ ಅಹಂಕಾರದಲ್ಲಿ ಮೆರೆದೆ, ನೀನು ನಿನ್ನ ಕತ್ತಿ ಆಯುಧಗಳು ಎಲ್ಲ ಬಿಸಾಡಲ್ಪಟ್ಟವು. ಕಡೆಗೆ ನಿನಗೆ ಮನ್ನೆ ಗತಿ ಎಂಬುದಾಗಿ ಇದರ ಅರ್ಥ. 20 ನೀನು ರಾಜರಂತೆ ಗೋರಿಗೆ ಸೇರುವುದಿಲ್ಲ. ನಿನ್ನ ಪ್ರಜೆಯನ್ನು ಕೊಂದು ನಿನ್ನ ದೇಶವನ್ನು ಹಾಳು ಮಾಡಿದಿ. ದುಷ್ಟರ ಸಂತಾನವು ನಿರಂತರವು ನಿರ್ಮೂಲವಾಗಿರುವುದಲ್ಲವೇ. ನೋಡಿ, ನೀನು ಅವರಾಗಿ ಆಗುವುದಿಲ್ಲ. ಆದರೆ ಅವರಿಗೆ ತಿಳಿಸಿದೆ ನನ್ನ ಮಾತುಗಳಿಗೆ ಅವರು ಕಿವಿ ಕೊಟ್ಟರು, ವಿಧೇಯರಾದರು, ನನ್ನ ಮಾತಿನಂತೆ ನಡೆದ್ರು. ಅದರಿಂದ ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡ್ರು, ಆಸ್ತಿ ಐಶ್ವರ್ಯ ಪಡ್ಕೊಂಡ್ರು, ಒಳ್ಳೆ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ನಿನಗೆ ತಿಳಿಸಿದಾಗ ನೀನು ನನ್ನ ಮಾತನ್ನ ಕೇಳಲಿಲ್ಲ. ನೀನು ಆದ್ರಿಂದ ನೀನು ಅವ್ರಿಗೆ ಜೀವಿಸಕ್ಕಾಗುವುದಿಲ್ಲ. ಅವ್ರ ಹಾಗೆ ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಮಾಧಾನ ತಿಳಿಯುವುದಿಲ್ಲ. ನೀನು ಇತರರನ್ನು ಕೊಂದು ದೇಶವನ್ನೇ ಹಾಳು ಮಾಡಿದ್ದಿ. ಸಂತಾನವು ನಿರ್ಮಾಣವಾಗಿರುವುದಲ್ಲ, ದುಷ್ಟರ ಸಂತಾನವು ನಿರಂತರವು ನಿರ್ಮಾಣವಾಗಿರುವುದಲ್ಲವೇ. ಅಂಥವರ ಮಕ್ಕಳು ಕೂಡ ಅಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಂತಾನವೇ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಾತನ್ನು ಕೇಳದವರು ಗರ್ವಹಂಕಾರದಲ್ಲಿ ನಡೆದವರು ಅಂತ ಇದರ ಅರ್ಥ. 21 ಪಿತೃಗಳ ಅಧರ್ಮದ ನಿಮಿತ್ತ ಇವನ ಮಕ್ಕಳಿಗೂ ವಧ್ಯಸ್ಥಾನವನ್ನು ಸಿದ್ಧ ಮಾಡಿರಿ. ಅವರು ಕತ್ತಲೆ ಎತ್ತಿ ಲೋಕವನ್ನು ವಶಪಡಿಸಿಕೊಂಡು ಭೂಮಂಡಲದ ಮೇಲೆಲ್ಲ ಪಟ್ಟಣಗಳು ಕಟ್ಟಿಕೊಳ್ಳದಿರಲಿ. ನೋಡಿ, ಅಂಥವರ ಮಕ್ಕಳನ್ನು ಕೂಡ ಏನ್ ಮಾಡಿರಿ, ವಧ್ಯಸ್ಥಾನಕ್ಕೆ ಅಂದ್ರೆ ಅವರಿಗೂ ಶಿಕ್ಷೆ. ಅವರು ಕೂಡ ಈ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗಿಂತ ವಿಮೋಚನೆಗೊಂಡ 34ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಓದಿಕೊಳ್ಳಬಹುದು. ಈ ತಂದೆಯಂದಿರು ಮಾಡಿದಂತ ಈ ಒಂದು ಅನಾಚಾರಗಳು ಮಕ್ಕಳು ಕೂಡ ವಧ್ಯಸ್ಥಾನಕ್ಕೆ, ಮಕ್ಕಳಿಗೂ ಕೂಡ ಎಂಥ ಕಠಿಣವಾದ ಶಿಕ್ಷೆ ಬರ್ತದೆ. ಅವರು ಭೂಲೋಕದಲ್ಲಿ ತಲೆ ಎತ್ತಿಕೊಳ್ಳಬಾರದು. ಪಟ್ಟಣಗಳನ್ನು ಕೂಡ ಭೂಮಿಯಲ್ಲಿ ಒಳ್ಳೆ ಮನೆಗಳನ್ನು ಕೂಡ ಕಟ್ಟಿಕೊಳ್ಳಬಾರದು. ಆಗ ಸಂತತಿಗೆ ಕೂಡ ಅಂಥವ್ರ ಮಕ್ಕಳಿಗೂ ಕೂಡ ಬಹಳ ಶಿಕ್ಷೆ ಇದೆ ಎಂಬುದಾಗಿ ಇದರ ಅರ್ಥ. ಆದ್ದರಿಂದ ತಂದೆ ತಾಯಿಯವರು ಏನ್ ಮಾಡಬೇಕಲ್ಲಿ, ಗರ್ವ ಅಹಂಕಾರವನ್ನ ಬಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಶಾಂತಿ ಸಮಾಧಾನದಿಂದ ಜೀವಿಸಬೇಕಾಗ್ತದೆ. ತನ್ನನ್ನು ತಾನೇ ತಗ್ಗಿಸಿಕೊಳ್ಬೇಕಾಗ್ತದೆ. 10 ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕಾಗ್ತದೆ. ದೇವರ ವಾಕ್ಯದಲ್ಲಿ ಕಠಿಣವಾಗಿ ಎಚ್ಚರಿಸುವವರ ಮಾತಿಗೂ ಕೂಡ ಬೆಲೆ ಕೊಡಬೇಕಾಗ್ತದೆ. ಆ ಮಾತು ಪರಲೋಕದ ಮಾತೆ ಹೊರತು ಮನುಷ್ಯರ ಮಾತು ಅಲ್ಲ. 22 ಸೇನಾಧೀಶ್ವರರಾದ ಯೆಹೋವನಿಂದ ಒಂದು ಮಾತು ಹೊರಟಿತ್ತು. ನಾನು ಅವರಿಗೆ ವಿರುದ್ಧವಾಗಿ ಬಿದ್ದು ಬಾಬೆಲಿನಿಂದ ಹೆಸರನ್ನು, ಜನಶೇಷವನ್ನು, ಪುತ್ರ ಪೌತ್ರರನ್ನು ಕತ್ತರಿಸಿ ಬಿಡುವೆನು. ನೋಡಿ, ಇಂಥವ್ರನ್ನು ಮಕ್ಕಳು ಮೊಮ್ಮಕ್ಕಳನ್ನು ಕೂಡ ದೇವರು ಏನ್ ಮಾಡ್ತಾರೆ, ಅಂಥವ್ರು ಕೂಡ ಶಿಕ್ಷೆಗೆ ಒಳಗಾಗ್ತಾರೆ.
ಆದ್ದರಿಂದ ಬಹಳ ಇದು ದೇವರ ಮಾತಾಗಿದೆ, ದೇವರ ಬಾಯಿಂದ ಹೊರಟ ಮಾತಾಗಿದೆ. ಅಂಥವ್ರು ಕೂಡ ಗರ್ವ ಅಹಂಕಾರದಲ್ಲಿ ಮೆರೀತಾರೆ. ಮಕ್ಕಳು ಕೂಡ ಉದ್ಧಾರ ಆಗೋದಿಲ್ಲ. ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಶಿಕ್ಷೆಗಳಿಗೆ ಕೂಡ ಒಳಗಾಗಬೇಕಾಗ್ತದೆ. 23 ಮತ್ತು ಆ ಪ್ರದೇಶವನ್ನು ಜೌಗು ನೆಲವನ್ನಾಗಿಯೂ ಮುಳ್ಳುಹಂದಿಗೆ ಸ್ತೋತ್ರವನ್ನಾಗಿಯೂ ಮಾಡಿ ನಾಶನ ಎಂಬ ಬರಲಿನಿಂದ ಗುಡಿಸಿಬಿಡುವೆನು ಎಂದು ಸೇನಾಧೀಶ್ವರನಾದ ಯೆಹೋವನು ಹೇಳಿದ್ದಾನೆ. ಅದು ಮಾತ್ರವಲ್ಲ, ಅವರು ಇರುವ ಆಸ್ತಿ ಪಾಸ್ತಿಗಳ ಯಾವುದೇ ಬೆಲೆ ಕೊಡುವುದಿಲ್ಲ. ಅಲ್ಲಿ ಆ ಸ್ಥಳ ಉದ್ಧಾರ ಆಗುವುದಿಲ್ಲ. ಅಲ್ಲಿ ಬರೀ ಕಾಡು ಬೆಳೆಯುವಾಗೆ ಮಾಡುತ್ತಾರೆ, ಕಾಡು ಪ್ರಾಣಿಗಳು ಬೆಳೆಯುವಾಗೆ ಮಾಡ್ತಾನೆ. ನಾಶನ ಎಂಬ ಬರಲಿನಿಂದ ಗುಡಿಸಿಬಿಡು, ಸರ್ವನಾಶ ಅಂಥವ್ರು ಸರ್ವನಾಶವಾಗ್ತಾರೆ. ಅವರಿಗೆ ಇರುವ ಜಾಗದಲ್ಲಿ, ಅವರಿಗೆ ನಾನು ಕೊಟ್ಟ ಜಾಗದಲ್ಲಿ ಅದು ಉದ್ಧಾರವೇ ಆಗುವುದಿಲ್ಲ, ಏನಾಗುವುದಿಲ್ಲ, ಕಾಡು ಬೆಳೆಯುತ್ತದೆ. ಪ್ರಾಣಿಗಳಿಗೆ ಅದು ವಾಸಸ್ಥಳವಾಗ್ತದೆ. ಜನಜಂಗುಳು ಇಲ್ಲದೆ ಮಾಡ್ತೀನಿ ಅಂತ ಇದು ದೇವರ ಮಾತಾಗಿದೆ. ನನ್ನ ಸಹೋದರ ಸಹೋದರಿಯರೇ, ಇದನ್ನು ಅನೇಕ ಕಡೆ ಇವತ್ತು ಒಂದು ದರ್ಶನ ಆಗಲಿಕ್ಕೆ ಮೊದಲು ನನಗೂ ಗೊತ್ತಿರಲಿಲ್ಲ. ದೇವರ ದರ್ಶನ ಆಗಿ ಅಲ್ಲಿಂದ ಬರ್ತಾ 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 ಈ ಗ್ರಂಥಗಳನ್ನೆಲ್ಲ ಮಹಾಭಾರತ ಹಾಗೂ ಕನ್ನಡ ಕುರಾನು, ವಿಶೇಷವಾಗಿ ಬೈಬಲ್ ಓದಿಕೊಂಡು ಬಂದಾಗ ಇದೆಲ್ಲವೂ ಒಂದು ಜ್ಞಾನಕ್ಕೆ ಬರಲು ಪ್ರಾರಂಭವಾಯಿತು. ಪ್ರತಿಯೊಂದನ್ನು ಕಂಡುಹಿಡಿಯುವಂಥದ್ದು, ಪ್ರತಿಯೊಬ್ಬರನ್ನು ಕಂಡುಹಿಡಿಯುವಂಥದ್ದು ಕೂಡ ಜ್ಞಾನ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ದೇವರಿಂದಲೇ ಬಂತು. ಇವತ್ತು ಕೂಡ ಇದರ ಬಗ್ಗೆ ಪರೀಕ್ಷೆ ಮಾಡ್ತಲೇ ಇದ್ದೇನೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ದೇವರು ದರ್ಶನ ಕೊಟ್ಟ ಮೇಲೆ ನಮ್ಮಲ್ಲಿರುವ ಗರ್ವ ಅಹಂಕಾರ ಎಲ್ಲವನ್ನ ಬಿಡಿದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ನಮಗೂ ದೇವರ ಆಶೀರ್ವಾದ, ನಮ್ಮ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡವನಾಗಿದ್ದಾನೆ. ಇಲ್ಲ ಇದ್ರೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ವಿಮೋಚನ ಕಂಡ 20ನೇ ಅಧ್ಯಾಯ 5ನೇ ವಚನ, 34ನೇ ಅಧ್ಯಾಯ 7ನೇ ವಚನದಲ್ಲಿ ಸ್ಪಷ್ಟವಾಗಿ ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ತಾಯಿಯ ಪಾಪ ಅಳಿದು ಹೋಗದಿರಲಿ, ಅಲ್ಲಿಯೂ ಕೂಡ ಏನು ಶಿಕ್ಷೆ ಅಂತ ಕೂಡ ಹಿಂದೆ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಆದರೆ ವಿಮೋಚನ ಕಂಡ 20ನೇ ಅಧ್ಯಾಯ 6ನೇ ವಚನ ನೋಡುವಾಗ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ 1000 ತಲೆಗಳವರೆಗೆ ದೇವರ ಆಶೀರ್ವಾದ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಮತ್ತು ನಾನು ದೇವರು ಬೇಕು, ದೆವ್ವನು ಬೇಕು ಅಂತ ಹೋದರೂ ಕೂಡ ದೇವರು ಉತ್ತರ ಕೊಡುವವನಲ್ಲ, ದೇವರು ಆಶೀರ್ವಾದ ಮಾಡುವವನು ಕೂಡ ಅಲ್ಲ. ಆದ್ದರಿಂದ ಬಹಳ ಎಚ್ಚರ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಹೇರಳವಾಗಿ ಅವರು ಇದನ್ನು ಕೇಳಿ ಆಶೀರ್ವಾದ ಹೊಂದಿ ನಿಮ್ಮ ಸಾಕ್ಷಿಗಳಾಗುವೆ ಮಾರ್ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ, ಕ್ಷಮಿಸಲಿ.